ನಮಸ್ಕಾರ ಸ್ನೇಹಿತರೆ, ನಾನು ಪ್ರತಿಮಾ. ಇವತ್ತು ತುಂಬ ಜನ ನನಗೆ ಕಮೆಂಟಲ್ಲಿ ಹೇಳ್ತಾಯಿದ್ರು ನೀರು ದೋಸೆ ಬರೋದೇ ಇಲ್ಲ ಅಂತ. ನೀರು ದೋಸೆ ಬರೋದಿಲ್ಲ ಅನ್ನುವ ಮಾತೇ ಬೇಡ. ಯಾಕಂದರೆ ಈ ಒಂದು ಎಲೆಯನ್ನು ಸೇರಿಸಿ ನೀರು ದೋಸೆ ಮಾಡಿ, ಈ ದೋಸೆಯ ಕಲರ್ಫುಲ್ಲಾಗಿರುವ ಈ ದೋಸೆಯ ಸೀಕ್ರೆಟ್ ಏನು ಗೊತ್ತಾ? ನನ್ನ ಪೂರ್ತಿ ವಿಡಿಯೋನ ನೋಡಿ, ಇದರ ಸೀಕ್ರೆಟ್ ನಿಮಗೆ ಗೊತ್ತಾಗುತ್ತೆ. ನೀರು ದೋಸೆ ಬರೋದಿಲ್ಲ ಅಥವಾ ಈ ರೀತಿ ದೋಸೆ ಮಾಡಲಿಕ್ಕೆ ಆಗಲ್ಲ ಅನ್ನೋ ಒಂದು ಮಾತನ್ನು ನೀವು ಯಾವತ್ತೂ ಹೇಳಬಾರ್ದು. ಅಷ್ಟು ಚೆನ್ನಾಗಿ ಇವತ್ತು ದೋಸೆಯನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಇವಾಗ ನಾನು 1 ಗ್ಲಾಸಷ್ಟು ಅಕ್ಕಿಯನ್ನು ರಾತ್ರಿ ನೆನೆ ಹಾಕಿ ಇಟ್ಕೊಂಡಿದ್ದೇನೆ. ಅದನ್ನು ತೊಳೆದು ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ. ಇವಾಗ ಅಕ್ಕಿಯನ್ನು ಕ್ಲೀನ್ ಮಾಡಿ ತೊಗೊಂಡಿದ್ದಾಯಿತು. ಇದನ್ನು ಇವಾಗ ನಾವೊಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳುವ. ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಇದನ್ನು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳುವ. ಇದರಲ್ಲಿ ನೀರೆಲ್ಲ ಇದ್ದರೆ ತೆಗೆದುಬಿಟ್ಟು ಹಾಗೆ ಇದನ್ನು ಇದರಲ್ಲಿ ಹಾಕ್ಕೊಳ್ಳುವ. ಇವಾಗ ಎಲ್ಲ ಅಕ್ಕಿಯನ್ನು ಇದರಲ್ಲಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಇನ್ನೊಂದು ಎಲೆಯನ್ನು ಸೇರಿಸಬೇಕು. ಯಾವ ಎಲೆ ಅಂತ ಹೇಳ್ತೀನಿ ನೋಡಿ. ಈ ಎಲೆಯನ್ನು ಸೇರಿಸಿ ನೀವು ಮಾಡೋದ್ರಿಂದ, ನೀರು ದೋಸೆ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ. ಮತ್ತು ದೋಸೆಯ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಾ? ಈ ಎಲೆಯನ್ನು ನಾನಿಲ್ಲಿ ಒಂದು 10 ಎಲೆಯನ್ನು ತಗೊಂಡಿದ್ದೇನೆ. ಈ ಎಲೆ ಯಾವುದು ಅಂತ ನಿಮಗೆ ಗೊತ್ತಾಗಿರುತ್ತಲ್ಲ ಇವಾಗಲೇ. ನೋಡಿ, ಬಸಳೆ ಸೊಪ್ಪು. ಈ ಬಸಳೆ ಸೊಪ್ಪನ್ನು ಸೇರಿಸಿ ನೀವು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೂ ಒಂದು ಸೀಕ್ರೆಟ್ ಇದೆ ಈ ದೋಸೆಗೆ, ನಾನು ಕೊನೆಯಲ್ಲಿ ಹೇಳ್ತೇನೆ. ಇವಾಗ ಈ ಬಸಳೆ ಸೊಪ್ಪನ್ನು ಹಾಕಿ ರುಬ್ಕೊಳ್ಳೋಣ. ನಾನು ಇಲ್ಲಿ 1 ಗ್ಲಾಸ್ ಅಕ್ಕಿಗೆ ಒಂದು 10 ರಿಂದ 12 ಎಲೆಯನ್ನು ತಗೊಂಡಿದ್ದೇನೆ. ಇದನ್ನು ಈಗ ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ, ನಾವು ನೀರು ದೋಸೆ ಹದದಲ್ಲಿ ಯಾವ ರೀತಿ ರುಬ್ತೇವೆ ಅದೇ ರೀತಿ ರುಬ್ಕೊಂಡು ಬರಬೇಕು. ಅಕ್ಕಿ ಗ್ರೈಂಡ್ ಆಗಿರಬೇಕು, ತುಂಬ ನುಣ್ಣಗೆ ರುಬ್ಕೊಂಡು ಬರಬೇಕು ಅಕ್ಕಿಯನ್ನು. ಹಾಗಾಗಿ ತುಂಬ ಚೆನ್ನಾಗಿ ಇದನ್ನ ರುಬ್ಕೊಂಡು ಬರುವ. ಇವಾಗ ನುಣ್ಣಗೆ ರುಬ್ಕೊಂಡು ಬರುವ. ಈಗ ನಾನು ರುಬ್ಕೊಂಡು ಬಂದೆ, ಅದನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳುವ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಕಲ್ಲರ್ ನೋಡಿದರೆ ಗೊತ್ತಾಗ್ತದೆ ನಿಮ್ಗೆ, ಅದರ ಗ್ರೀನಿಶ್ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ಲ. ಇವಾಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ನಮ್ಮ ದೋಸೆ ಬ್ಯಾಟ್ರು ಅಂದರೆ ನಾವು ನೀರು ದೋಸೆ ಬ್ಯಾಟ್ರ್ ಯಾವ ರೀತಿ ರೆಡಿ ಮಾಡ್ಕೊಳ್ತೇವೆ ಅದೇ ರೀತಿಯಲ್ಲಿ ಅಷ್ಟೇ ನೀರನ್ನು ಹಾಕಿ ನಾವು ಇಲ್ಲಿ ರೆಡಿ ಮಾಡ್ಕೊಳ್ಬೇಕು. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ನಾನು. ಮಾಮೂಲಿ ದೋಸೆ ಹಿಟ್ಟಿನಕ್ಕಿಂತ ನಮ್ಮ ನೀರು ದೋಸೆ ಅಂತಂದರೆ ಹೆಸರಿಗೆ ತಕ್ಕಂತೆ ನೀರು ದೋಸೆ ಆಗಿರೋದ್ರಿಂದ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ನಾವು. ಆವಾಗ ದೋಸೆ ದಪ್ಪ ಆದ್ರೇ ಚೆನ್ನಾಗಿ ಬರಲ್ಲ, ತೆಳ್ಳಗಿದ್ರೇ ಚೆಂದ ಬರುತ್ತೆ. ಇವಾಗ ನಾನು ನೀರು ಹಾಕ್ಕೊಂಡಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಈಗ ದೋಸೆ ಬ್ಯಾಟರ್ ರೆಡಿಯಾಗಿದೆ ನೋಡಿ, ಇಷ್ಟು ಹದದಲ್ಲಿದ್ದರೆ ಸಾಕು. ಈಗ ದೋಸೆ ಹಾಕ್ಕೊಳ್ಳೋಣ. ಒಲೆ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ. ತವ ಸ್ವಲ್ಪ ಬಿಸಿ ಆಗಲಿ. ಈ ರೀತಿ ಮಾಡಿದ್ರೆ ಎಲ್ಲ ಕಡೆ ಇದು ಹರಡ್ಕೊಳ್ಳುತ್ತೆ. ತುಂಬ ದಪ್ಪ ಹಾಕಲಿಕ್ಕೆ ಹೋಗಬೇಡಿ, ತುಂಬ ತೆಳ್ಳಗನೇ ಇದ್ರೇ ಚೆನ್ನಾಗಿ ಬರುತ್ತೆ. ಇದು ನೀರು ದೋಸೆ ಆಗಿರೋದ್ರಿಂದ ತೆಳ್ಳಗಿದ್ರೇ ಚೆನ್ನಾಗಿ ಬರುತ್ತೆ. ಇದರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಾಕ್ತೀನಿ ನಾನು. ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತುಪ್ಪ ಹಾಕಿದರೆ. ದೋಸೆ ಕಲ್ಲರು, ಟೇಸ್ಟು ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದನ್ನು ಒಮ್ಮೆ ಮಾಡಿದರೆ ನೀವು ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ ಇದು. ಹಾಗೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಬಸಳೆ ಸೊಪ್ಪಿನ ಆರೋಗ್ಯದ ಗುಣಗಳು ನಿಮ್ಗೆ ಈಗಾಗಲೇ ನಾನು ತುಂಬ ವೀಡಿಯೋಸ್ಗಳನ್ನು ಹೇಳಿದ್ದೇನೆ. ಬಸಳೆ ಸೊಪ್ಪಲ್ಲಿ ತುಂಬ ಒಂದು ಆರೋಗ್ಯದ ಅಂಶಗಳಿವೆ. ಹಾಗಾಗಿ ಅದು ಕೂಡ ನಮಗೆ ತುಂಬಾ ಒಳ್ಳೆಯದಾದ್ರಿಂದ ಈ ರೀತಿ ಮಾಡೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಇವಾಗ ನಾನಿಲ್ಲಿ 2 ಸೈಡನ್ನು ಕಾಯಿಸ್ಕೊಳ್ತೇನೆ. ಯಾಕಂದರೆ ದೋಸೆ 2 ಸೈಡ್ ಗರಿ ಗರಿಯಾಗಿ ಬಂದಾಗ ತಿನ್ನಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಒಂದೇ ಸೈಡ್ ಕೂಡ ಕಾಯಿಸ್ಕೊಂಡ್ರೂ ಆಗುತ್ತೆ. ನಿಮಗೆ ಸ್ವಲ್ಪ ಗರಿ ಗರಿಯಾಗಿ ಬೇಕು ಅಂದರೆ 2 ಸೈಡ್ ನೀವು ಇದನ್ನು ತಿರುವಿ ಹಾಕಿ ಕಾಯಿಸ್ಕೊಂಡ್ರೆ ಆಯಿತು. ಇವಾಗ ಇದನ್ನ ಉಲ್ಟಾ ಹಾಕ್ಕೊಳ್ತೀನಿ ನಾನು.
ದೋಸೆ ಹಾಕೋದೇನು ತುಂಬ ಕಷ್ಟನೇ ಇಲ್ಲ, ನಿಮ್ಗೆ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ, ಬರಲ್ಲ ಅನ್ನೋ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ತೆಕ್ಕೊಳ್ಳುವ. ನೀವು ಯಾವ ರೀತಿ ಬೇಕಾದರೂ ಇದನ್ನ ಫೋಲ್ಡ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಯಾವ ರೀತಿ ಬೇಕಾದರೆ ಫೋಲ್ಡ್ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೇನೆ ನೋಡಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳುವ. ತುಪ್ಪದ ಬದಲು ನೀವು ಇಲ್ಲಿ ಎಣ್ಣೆ ಕೂಡ ಸೇರಿಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕಿದರೆ ಅದರ ಟೇಸ್ಟು ಬೇರೆ ಥರನೇ ಬರುತ್ತೆ. ಇದಕ್ಕೆ ಒಂದು ಕಾಯಿ ಚಟ್ನಿ ಅಥವಾ ನೀವು ಯಾವುದೇ ಸಾಂಬಾರು ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಬಟ್ ಕಾಯಿ ಚಟ್ನಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಕೆಂಪು ಚಟ್ನಿ ಯಾವುದಾದ್ರೂ ನಿಮಗೆ ಅವೈಲೇಬಲ್ ಇರುತ್ತೆ, ಅದನ್ನು ನೀವು ಮಾಡ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುವಂಥ ದೋಸೆ ಇದು. ಮತ್ತು ಟೈಮ್ ಕೂಡ ಜಾಸ್ತಿ ಬೇಡ, ದೋಸೆ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕು ಅಂತ ಏನಿಲ್ಲ. ನೀವು ಗಡಿಬಿಡಿಯಲ್ಲಿ ಕೆಲಸಕ್ಕೆ ಹೋಗೋರು ಇರಲಿ, ಮಕ್ಕಳ ಟಿಫನ್ ಬಾಕ್ಸ್ಗೆ ಇರಲಿ, ನೀವು ತಕ್ಷಣಕ್ಕೆ ರೆಡಿ ಮಾಡ್ಬೋದು ಇದನ್ನು. ಇವಾಗ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ತೆಕ್ಕೊಳ್ಳೋಣ. ಜಾಸ್ತಿ ಹೊತ್ತು ನೀವೇನು ಕಾಯಿಸೋದು ಬೇಕಾಗಿಲ್ಲ, ಇಲ್ಲಿ ಬೇಗನೆ ಇದು ಆಗೋಗುತ್ತೆ. ನೀರ್ದೋಸೆ ಅಂದ್ರೇ ಹಾಗೆ ಪಟ್ಟಂತ ಆಗೋಗುತ್ತೆ. ಇವಾಗ ತೆಕ್ಕೊಳ್ಳೋಣ ಇದನ್ನು. ನಾನು ಎಲ್ಲ ದೋಸೆನೂ ಕೂಡ ಇದೇ ರೀತಿ ಮಾಡ್ಕೊಂಡು ಬರ್ತೀನಿ. ಪರ್ಫೆಕ್ಟಾದ ದೋಸೆ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನೋಡಿ ನಾನು ಎಲ್ಲ ದೋಸೆನೂ ಅದೇ ರೀತಿ ಮಾಡ್ಕೊಂಡು ಬಂದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟು ಗರಿಗರಿಯಾದ ದೋಸೆಯನ್ನು ನೀವು ಒಮ್ಮೆ ತಿಂದು ನೋಡಿ ಮತ್ತೆ ಮತ್ತೆ ಮಾಡ್ತೀರಾ. ಓಕೆ, ಇಷ್ಟ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್ ಬಾಯ್.